ನಮಸ್ತೆ, ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಬ್ರೀತಿಂಗ್ ಫಾರ್ ಸಕ್ಸಸ್ಫುಲ್ ಲೈಫ್ಗೆ ಸ್ವಾಗತ. ಇವತ್ತು ಈ ಮಹಾಶಿವರಾತ್ರಿ ದಿವಸ ನಾವು ಹೇಗಿರಬೇಕು, ಏನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ವಿಷಯ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಎಲ್ಲರೂ ಜಾಗರಣೆ ಅಂದರೆ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಸುಮ್ಮನೆ ಮೂವೀಸ್ಗೆ ನೋಡೋದು, ಇಲ್ಲ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು, ಸುಮ್ಮನೆ ಏನೇನೋ ಕೆಲಸಕ್ಕೆ ಬಾರದ ವಿಷಯಗಳೆಲ್ಲ ಮಾತಾಡೋದು, ಅದೆಲ್ಲ ನಿಜವಾದ ಜಾಗರಣೆ. ಆ್ಯಕ್ಚುಲಿ ನೀವು ಈ ಸ್ಪಿರಿಚುವಲ್ ಜರ್ನಿ ಅಂದರೆ ಹೇಗಿರುತ್ತೆ ಅಂತ ಇವತ್ತು ಟ್ರೈ ಮಾಡಿ ನೋಡಿ. ಇದರಿಂದ ನಾಳೆ ನಿಮಗೆ ಒಳ್ಳೆ ಜ್ಞಾನೋದಯ ಆಗುತ್ತೆ. ಫೀಲ್ ಮಾಡಿ ನಾಳೆ ಕಮೆಂಟ್ ಮಾಡಿ. ಓಕೆ, ಇವತ್ತೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಒಂದು 6 ಗಂಟೆ ಹಂಗೆ ಒಂದು ಸೂರ್ಯ ನಮಸ್ಕಾರ. ಇದನ್ನೇನು ಸೂರ್ಯ ನಮಸ್ಕಾರ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲರಿಗೂ ಬೆಳಗ್ಗೆಯಿಂದ ಹೊಟ್ಟೆ ಹಸಿವಿದ್ದು ಒಂಥರ ಸುಸ್ತಾಗ್ತಾ ಇರುತ್ತೆ, ಏನು ಮೇಲೆ ಫೋಕಸ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನೀವು ಈ ಸೂರ್ಯ ನಮಸ್ಕಾರ ಒಂದು 3 ರೌಂಡು, ಇಲ್ಲಾಂದ್ರೆ 6, ಇಲ್ಲಾಂದ್ರೆ 9 ರೌಂಡು ಮಾಡಿಬಿಟ್ರೆ ನಿಮಗೆ ಹಸಿವಾಗೋದಿಲ್ಲ, ಸುಸ್ತಾಗೋದಿಲ್ಲ, ಒಳಗಡೆಯಿಂದ ಇನ್ನೂ ಎನರ್ಜಿ ಬಿಲ್ಡ್ ಆಗುತ್ತೆ ಚೆನ್ನಾಗಿ. ಅದರಿಂದ ಮತ್ತೆ ನೀವೇನು ಮಾಡಬೇಕು, ನೈಟು 9 ಗಂಟೆಗೆ ಶಾರ್ಪಾಗಿ ಜ್ಞಾನಕ್ಕೆ ಕೂತ್ಕೊಂಡು ನಿಮ್ಮ ಜೀವನದಲ್ಲಿ ಏನು ನಡೀತಾ ಇತ್ತು, ಏನು ಪ್ರಾಬ್ಲಮ್ ಆಗ್ತಾಯಿದೆ, ಎಲ್ಲಿ ಏನು ಮಿಸ್ಟೇಕ್ ಆಗ್ತಾಯಿದೆ, ಜೀವನ ಏನಕ್ಕೆ ಕನ್ಫ್ಯೂಸ್ ಆಗ್ತಾಯಿದೆ ಅಂತ ಒಂದು ಕ್ವಶನ್ ಹಾಕಿ ಯೂನಿವರ್ಸಲ್ಗೆ. ಮತ್ತು ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಇದಕ್ಕೆಲ್ಲ ಒಂದು ಉತ್ತರ ಕೊಡಿ ಅಂತ ಹೇಳ್ಬಿಟ್ಟು ಆ ಯೂನಿವರ್ಸಲ್ ಕೇಳಿಬಿಟ್ಟು ಆ ಮಹಾಶಿವನಿಗೆ ಕೇಳಿ ನೀವು ಮೆಡಿಟೇಷನ್ ಶುರು ಮಾಡಿ. ಕೂತ್ಕೊಳ್ಳಿ, ನೀವು ಒಬ್ಬರೇ ಕೂತ್ಕೊಳ್ಳಿ. ನಿಮಗೇನು ಮಂತ್ರ ಅದು ಏನು ಗೊತ್ತಾಗಿಲ್ಲ ಅಂದರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಕೂತ್ಕೊಳ್ಳಿ. ನೋಡಿ, ನೀವು ಬೆಳಿಗ್ಗೆಗೆಲ್ಲ ನಿಮಗೊಂದು ಹೊಸ ಲೈಫ್ ಶುರುವಾಗುತ್ತೆ. ಓಕೆನಾ? ನನಗೆ ಈ ಥರ ಫೀಲ್ ಆಗಿದ್ದೆ ಎಲ್ಲಿ ಅಂತ ಹೇಳಿದ್ರೆ, ನಾನು ಲಾಸ್ಟು ಕುಂಭಮೇಳಕ್ಕೆ ಹೋಗಿದ್ದೆ. ಕುಂಭಮೇಳೆಯಿಂದ ಮತ್ತು ಅಯೋಧ್ಯೆಗೆ ಹೋಗಿ, ಅಯೋಧ್ಯೆಯಿಂದ ಕಾಶಿಗೆ ಹೋಗಿದ್ದೆ. ಇಲ್ಲೋದ್ಮೇಲೆ ನನಗೆ ಜ್ಞಾನೋದಯ ಆಗುತ್ತೆ. ಏನು ಗೊತ್ತಾ, ನನಗೆ ನನ್ನ ಅಪ್ಪ ಅಮ್ಮನೇ ನಿಜವಾದ ದೇವರು ಅಂತ ಜ್ಞಾನೋದಯ ಆಯಿತು. ನಾನು ಪ್ರಪಂಚ ಎಲ್ಲ ಹುಡುಕ್ತಾ ಇದ್ದೀನಿ. ನನ್ನೊಳಗಡೆ ನಾನು ಟ್ರಾವೆಲ್ ಮಾಡಿದ ಮೇಲೆ ನನಗೆ ಅರ್ಥ ಆಗಿದ್ದು ಈ ವಿಷಯ. ನನ್ನ ಅಪ್ಪ ಅಮ್ಮ, ನನ್ನ ಒಳ್ಳೆಯದು ಭಾವಿಸೋರು, ನನ್ನ ಸ್ನೇಹಿತರಾಗಲಿ, ನನ್ನ ವೈಫು, ಮಕ್ಕಳು, ಯಾರೇ ಆಗಿರಲಿ, ನಿನಗೆ ಒಂದು ಸಹಾಯ ಕೇಳಿದ ತಕ್ಷಣ ಒಂದು ಸಹಾಯ ಮಾಡೋರಾಗಲಿ, ನಿನ್ನ ಒಳ್ಳೆಯದನ್ನು ಯಾರು ಭಾವಿಸ್ತಾ ಇದ್ದಾರೋ ಅವರೇ ನಿಜವಾದ ದೇವರು. ದೇವ್ರನ್ನ ಎಲ್ಲೂ ಹುಡ್ಕಕ್ಕೆ ಹೋಗಬೇಡಿ. ಓಕೆ, ನಿಮ್ಮೊಳಗಡೆ ಟ್ರಾವೆಲ್ ಮಾಡಿದ್ರೆ ನಿಮಗೆ ಹತ್ರ ಯಾರು ಅಂತ ಹೇಳ್ಬಿಟ್ಟು ಅವರು ನಿಮಗೆ ಗೊತ್ತಾಗತ್ತೆ. ಅಂಥವ್ರ ಜೊತೆ ಜರ್ನಿ ಶುರು ಮಾಡಿ. ಯಾಕಂದರೆ ಟೈಮ್ ಯಾರಿಗೂ ಇಲ್ಲ ಇವಾಗ. ಟೈಮ್ ಈಸ್ ಇಂಪಾರ್ಟೆಂಟ್. ಲೈಫ್ ಹಂಗೆ ಹೋಗ್ತಾ ಇರುತ್ತೆ. ನೀವು ಕರೆಕ್ಟಾಗಿ ಒಂದು ಡಿಸಿಷನ್ ತಗೊಂಡು ನಿಮ್ಮ ಹತ್ರ ಅವ್ರು ಯಾರಿದ್ದಾರೋ ಅವ್ರಿಗೆ ಟೈಮ್ ಕೊಡಿ, ಅವ್ರ ಬ್ಲೆಸ್ಸಿಂಗ್ ಪಡ್ಕೊಳ್ಳಿ. ಅವ್ರ ಬ್ಲೆಸ್ಸಿಂಗ್ ತಗೊಂಡ್ರೆ ನೀವು ಜೀವನದಲ್ಲಿ ಚೆನ್ನಾಗಿರ್ತೀರ. ಯಾವುದು ಕಲ್ಮಶವೇ ಇಲ್ಲದೆ ಮನಸ್ಸುಗಳು ಯಾವಿರ್ತಾವೋ ಅವರೇ ನಿಜವಾದ ದೇವರು. ಚಿಕ್ಕ ಮಕ್ಕಳು ದೇವ್ರ ಥರ ಅಂತ ಹೇಳ್ತಾರೆ ನೋಡಿ. ಏನಕ್ಕೆ? ಅವ್ರ ಹತ್ರ ಯಾವುದೇ ಕಲ್ಮಶ ಇರೋದಿಲ್ಲ ಮನಸ್ಸು. ಆ ಥರ ನಿಮಗೆ ಯಾರೇ ಕಾಣಿಸಿದ್ರು, ಓಕೆ, ಅಂಥವ್ರೆ ನಿಮಗೆ ಅವ್ರ ಬ್ಲೆಸ್ಸಿಂಗ್ ಪಡ್ಕೊಳ್ಳಿ. ಅವ್ರಿಗೆ ನಿಮ್ಗೆ ಆದಷ್ಟು ಸಹಾಯ ಮಾಡಿ, ಅವ್ರ ಹತ್ರ ಒಂದು ಆಶೀರ್ವಾದ ಪಡ್ಕೊಂಡ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಓಕೆ, ಇನ್ಮೇಲೆ ವೀಡಿಯೋಸ್ ಕಂಟಿನ್ಯೂ ಇರುತ್ತೆ. ಒಳ್ಳೆ ವಿಷಯ. ಒಂದು ನಮ್ಮದು ಪ್ರೋಗ್ರಾಮ್ಸ್ ಆಗಲಿ, ಬ್ರೀತಿಂಗ್ ಫಾರ್ ಸಕ್ಸಸ್ಫುಲ್ ಲೈಫ್ನ ಪ್ರೋಗ್ರಾಮ್ಸ್ ಅನೌನ್ಸ್ಮೆಂಟ್ ಮಾಡ್ತಾಯಿದ್ದೀವಿ. ಈ ಬ್ರೋಚರಲ್ಲಿ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ವಿಸಿಟ್ ಮಾಡಿ ನಿಮ್ಮ ಲೈಫ್ನ ಸಕ್ಸಸ್ಫುಲ್ಲಾಗಿ ಚೆನ್ನಾಗಿಟ್ಕೊಳ್ಳಿ. ನಿಮ್ಮ ಲೈಫನ್ನು ಸಕ್ಸಸ್ಫುಲ್ಲಾಗಿ ಮುಂದುವರಿಸಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದ್ಸಲಿ ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಎಲ್ಲರಿಗೂ ಮೆಡಿಟೇಷನ್ ಚೆನ್ನಾಗಾಗಿ, ಸ್ಪಿರಿಚುವಲ್ ಕನೆಕ್ಟ್ ಆಗಿ ಆ ಶಿವನ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.